ಜಗತ್ತಿನಲ್ಲಿ ಸದ್ಯ ಟಿ20 ಕ್ರಿಕೆಟ್ ಫಾರ್ಮೆಟ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಗಂಟೆಗಟ್ಟಲೆ ಕೂತು ಒನ್ಡೇ ಹಾಗೆ ಟೆಸ್ಟ್ ಮಾದರಿ ಕ್ರಿಕೆಟ್ ನೋಡೋಕೆ ಫ್ಯಾನ್ಸ್ಗೆ ಇಂಟ್ರೆಸ್ಟ್ ಇಲ್ಲ. ಬದಲಿಗೆ 3.5 ಗಂಟೆಯಲ್ಲಿ ಮುಗಿಯೋ ಚುಟುಕು ಸಮರ ಹಾಗೆ ಅದರಲ್ಲಿನ ಹೊಡಿಬಡಿ ಆಟ ನೋಡೋದೇ ಮಜಾ. ವಿಶ್ವ ಕ್ರಿಕೆಟ್ನನ್ನ ಆಳ್ತಾ ಇರೋ ಟಿ20 ಮಾದರಿಯು ಕ್ರೀಡೆಯನ್ನ ಹಾಗೆ ಕ್ರಿಕೆಟಿಗರನ್ನ ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಮಾಡಿದೆ. 2004ರಲ್ಲಿ ಮೊದಲ ಟಿ20 ಪಂದ್ಯ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ 2004ರಲ್ಲಿ ನಡೆದಿತ್ತು. ಆನಂತರ ಟಿ20 ಫಾರ್ಮೆಟ್ನಲ್ಲಿ ನಡೆಯೋ ಲೀಗ್ಗಳಿಗಂತೂ ಲೆಕ್ಕನೇ ಇಲ್ಲ. ಬಟ್ ಈ ಮಾದರಿಯ ಕ್ರಿಕೆಟ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಅಚ್ಚರಿಯ ವಿಚಾರ ಕೂಡ ಒಂದಿದೆ. ಟೀಮ್ ಇಂಡಿಯಾ ಸೇರಿದಂತೆ ವಿಶ್ವ ಕ್ರಿಕೆಟ್ನ ಲೆಜೆಂಡರಿ ಕ್ರಿಕೆಟ್ ಎನಿಸಿಕೊಂಡವರು ಕೂಡ ಟೆಸ್ಟ್ ಮತ್ತು ODI ಸ್ವರೂಪಗಳಲ್ಲಿ ಇತಿಹಾಸ ಸೃಷ್ಟಿಸಿದವರು ತಮ್ಮ ವೃತ್ತಿ ಜೀವನದಲ್ಲಿ ಕೇವಲ 1 ಅಥವಾ 2 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದಾರೆ. ನಮ್ಮ ಭಾರತದಲ್ಲೂ ಕೂಡ ದಿಗ್ಗಜ ಆಟಗಾರರು ಎನಿಸಿಕೊಂಡವರು ಕೂಡ ಈ ಸಾಲಿಗೆ ಸೇರಿದ್ದಾರೆ. ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಳ್ಳೋ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮಾಡಿರೋ ದಾಖಲೆಗಳು ಅಷ್ಟಿಷ್ಟಲ್ಲ. ಟೆಸ್ಟ್ ಮತ್ತು ODI ಕ್ರಿಕೆಟ್ ಎರಡರಲ್ಲೂ ಕೂಡ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲೇ ಇದೆ. ಲೆಜೆಂಡರಿ ಬ್ಯಾಟರ್ 100 ಅಂತಾರಾಷ್ಟ್ರೀಯ ಶತಕಗಳನ್ನು ಸಿಡಿಸಿದ ಏಕೈಕ ಬ್ಯಾಟ್ಸ್ಮನ್ ಆಗಿದ್ದಾರೆ. ಆದರೆ ಈ ದಂತಕತೆ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಕೇವಲ ಒಂದೇ ಒಂದು ಟಿ20 ಮಾತ್ರ ಆಡಿದ್ದಾರೆ. ಭಾರತದ ಮೊದಲ ಟಿ20 ಪಂದ್ಯ 2006ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ನಡೆದಿತ್ತು. ಇದು ಅವರ ಚೊಚ್ಚಲ ಹಾಗೂ ಕೊನೆಯ ಟಿ20 ಪಂದ್ಯವಾಗಿತ್ತು. ಆ ಪಂದ್ಯದಲ್ಲಿ ಸಚಿನ್ 10 ರನ್ಗಳನ್ನು ಮಾತ್ರ ಗಳಿಸಿದ್ರು. ಆ ಬಳಿಕ ಟಿ20 ಫಾರ್ಮೆಟ್ ಆಡಲೇ ಇಲ್ಲ. ಇನ್ನು ದಿ ವಾಲ್ ಅಂತ ಕರೆಸಿಕೊಳ್ಳೋ ರಾಹುಲ್ ದ್ರಾವಿಡ್ ಕೂಡ ಇದೇ ಸಾಲಿಗೆ ಸೇರಿದ್ದಾರೆ. ಸಚಿನ್ ನಂತರ ಭಾರತದ ಶ್ರೇಷ್ಠ ಕ್ರಿಕೆಟಿಗರ ಸಾಲಿನಲ್ಲಿ ನಿಲ್ಲುವ ದ್ರಾವಿಡ್ ಕೇವಲ ಒಂದು ಟಿ20 ಪಂದ್ಯವನ್ನು ಮಾತ್ರ ಆಡಿದ್ದಾರೆ. 2011ರಲ್ಲಿ ಇಂಗ್ಲೆಂಡ್ ವಿರುದ್ಧ 21 ಎಸೆತಗಳಲ್ಲಿ 31 ರನ್ ಗಳಿಸಿದ್ರು. ಇದು ಅವರ ಕೊನೆಯ ಟಿ20 ಪಂದ್ಯವಾಗಿತ್ತು. ವಿಶೇಷ ಅಂದ್ರೆ ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ 6 ಸಿಡಿಸಿ ಗಮನ ಸೆಳೆದಿದ್ರು. ಹಾಗೆ ಪಾಕಿಸ್ತಾನದ ಮಾಜಿ ನಾಯಕ ಮತ್ತು 1992ರ ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿರುವ ಇಂಜಮಾಮ್ ಉಲ್ ಹಕ್ರ ಈ ಪಟ್ಟಿಯಲ್ಲಿರುವ ಮತ್ತೊಬ್ಬ ಆಟಗಾರ. 2006ರಲ್ಲಿ ಬ್ರಿಸ್ಟಲ್ನಲ್ಲಿ ನಡೆದ ತಮ್ಮ ಚೊಚ್ಚಲ ಟಿ20 ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಪಾಕಿಸ್ತಾನವನ್ನ ಮುನ್ನಡೆಸಿದ್ರು. ಇನ್ನು ಆಸ್ಟ್ರೇಲಿಯನ್ ಮಾಜಿ ವೇಗದ ಬೌಲರ್ ಜೇಸನ್ ಗಿಲ್ಲಿಸ್ಪಿ ಕೂಡ 2005ರಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂದೇ ಒಂದು ಪಂದ್ಯ ಆಡಿದ್ರು. ಇಂಗ್ಲೆಂಡ್ ತಂಡದ ಸ್ಪಿನ್ನರ್ ಮಾಂಟಿ ಪನೇಸರ್ ಕೂಡ ಕೇವಲ ಒಂದು ಟಿ20 ಪಂದ್ಯವನ್ನಾಡಿದ್ದಾರೆ. ಇಂಗ್ಲೆಂಡ್ ಕಂಡಂತಹ ಶ್ರೇಷ್ಠ ಸ್ಪಿನ್ನರ್ ಆಗಿರುವ ಅವರು 50 ಟೆಸ್ಟ್ ಪಂದ್ಯಗಳಲ್ಲಿ 167 ವಿಕೆಟ್ ಪಡೆದಿದ್ದಾರೆ. 2007ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ತಮ್ಮ ಏಕೈಕ ಟಿ20 ಪಂದ್ಯವನ್ನಾಡಿ 2 ವಿಕೆಟ್ಗಳನ್ನು ಪಡೆದಿದ್ರು. ಇನ್ನು ಬಾಂಗ್ಲಾದೇಶದ ಪರ 100 ಟೆಸ್ಟ್ ವಿಕೆಟ್ ಪಡೆದ ಮೊದಲ ಬಾಂಗ್ಲಾದೇಶದ ಬೌಲರ್ ಆಗಿರುವ ಮೊಹಮ್ಮದ್ ರಫೀಕ್ ಜಿಂಬಾಬ್ವೆ ವಿರುದ್ಧ ಏಕೈಕ ಟಿ20 ಪಂದ್ಯವನ್ನಾಡಿದ್ರು. ಸದ್ಯ ಟಿ20 ಕ್ರಿಕೆಟ್ ಪ್ರಸ್ತುತ ಕ್ರಿಕೆಟ್ ಲೋಕವನ್ನೇ ಆಳ್ತಾ ಇದೆ. ಅಂತಾರಾಷ್ಟ್ರೀಯ ಮಾತ್ರವಲ್ಲದೆ ದೇಶೀಯವಾಗಿಯೇ ಹಲವು ಲೀಗ್ಗಳು ಜನಮನ್ನಣೆ ಪಡ್ಕೊಂಡಿವೆ. ಬಹುಶಃ ಇದೇ ಫಾರ್ಮೆಟ್ ಹಿಂದಿನಿಂದಲೇ ಇದ್ದಿದ್ರೆ ಭಾರತದ ಹಲವು ಕ್ರಿಕೆಟರ್ಸ್ ಇನ್ನಷ್ಟು ಕೂಡ ಜಗದ್ವಿಖ್ಯಾತಿ ಗಳಿಸ್ತಾ ಇದ್ರೋ ಏನೋ.